ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ನಿಮ್ಮದು ಮಕರ ರಾಶಿ ಆಗಿದ್ದರೆ ಅಥವಾ ಮಕರ ಲಗ್ನ ಆಗಿದ್ದರೆ ಈ ವಿಡಿಯೋ ನೋಡ್ಬೋದು. ಓಕೆ, ಅನ್ವಯ ಆಗುತ್ತೆ. ಯಾಕೆ ಅನ್ವಯ ಆಗುತ್ತೆ ಇಬ್ಬರಿಗೂ ಅಂತಂದರೆ, ಶನಿ ಸಂಚಾರ ಏನಿದೆ 2.5 ವರ್ಷಗಳ ಕಾಲ ಒಂದು ರಾಶಿಯ ಶನಿ ಇರ್ತಾರೆ. ಈ 2.5 ವರ್ಷಗಳ ಕಾಲದಲ್ಲಿ ಒಂದೇ ರೀತಿ ಫಲಗಳು ಬರುತ್ತಾ? ಇಲ್ಲ. ಓಕೆ, ಒಂದು ತಿಂಗಳಲ್ಲೇ ನಿಮಗೆ ಒಂದು 25-30 ಘಟನೆಗಳಾಗುತ್ತೆ. ಇನ್ನು ನೀವು 2.5 ವರ್ಷ ನೀವು ಮಾತಾಡ್ತಿದ್ದೀರಿ. ಹಾಗಾಗಿ ರಾಶಿ ಲಗ್ನ 2ರ ಪ್ರಕಾರ ಕೂಡ ಅನ್ವಯ ಆಗುತ್ತೆ. ಓಕೆ, ಸೊ ಮಕರ ರಾಶಿ ಆದರೂ ನೋಡಿ, ಮಕರ ಲಗ್ನ ಆದರೂ ನೋಡಿ. ಶನಿಗ್ರಹ ಆಲ್ರೆಡಿ ಸಂಚಾರ ಆಗಿದೆ. 29 ತಾರೀಕು ಮಾರ್ಚ್ಗೆ ಸಂಚಾರ ಆಗಿದೆ. ಈಗ ಮೀನ ರಾಶಿಗೆ ಬಂದಿದ್ದಾರೆ ಶನಿ. ಹಾಗಿದ್ದಾಗ ಯಾವ ರೀತಿ ಫಲಗಳು ನಿಮಗೆ ಇದೆ ಮಕರ ರಾಶಿಯವರಿಗೆ ನೋಡಿ. ನಿಮಗೆ ಶನಿ 1ನೇ ಮತ್ತು 2ನೇ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಶನಿ ಬರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, 3ನೇ ಮನೆಗೆ ಶನಿ ಬಂದಾಗ ಬಹಳ ಉತ್ತಮ. ಗೋಚಾರದಲ್ಲಿ ಜಾತಕದಲ್ಲಿ 3ನೇ ಶನಿ ಇದ್ದರೆ 50-50%, ಆದರೆ ಗೋಚಾರದಲ್ಲಿ ಬಹಳ ಉತ್ತಮ. ಓಕೆ, ಯಾಕೆಂದರೆ ಈ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪದವಿ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಧನ ಲಾಭ ಇದೆಲ್ಲ ಹೇಳ್ತಾರೆ. ಶಾಸ್ತ್ರದಲ್ಲಿ ಉಲ್ಲೇಖನ ಇರುವಂಥದ್ದನ್ನು ನಾನು ಮಾತಾಡ್ತಾ ಇರೋದು. ಏನು ಉಲ್ಲೇಖ ಕೊಟ್ಟಿದ್ದಾರೆ ನಮ್ಮ ಋಷಿಗಳು? ಪದವಿ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಧನ ಲಾಭ ಶನಿ ಗೋಚಾರದಲ್ಲಿ 3ನೇ ಮನೆಗೆ ಬಂದಾಗ. ಓಕೆ, ನೆಕ್ಸ್ಟ್ ನೋಡೋಣ. ತುಂಬ ಧೈರ್ಯಶಾಲಿಗಳು ನೀವು ಆಗಿರ್ತೀರಿ ಅಂತೆ. ಓಕೆ, ತುಂಬ ಧೈರ್ಯವಂತ. ನಿಮಗೆ ಇಲ್ಲಿವರೆಗೆ ಧೈರ್ಯ ಕಡಿಮೆ ಇದ್ದರೆ ಒಳ್ಳೆ ಧೈರ್ಯ, ಕಾನ್ಫಿಡೆನ್ಸ್ ನಿಮ್ಮ ಲೈಫಲ್ಲಿ ಈಗ ಬರುತ್ತೆ. ನಿಮಗೆ ಧನ ಲಾಭ ಕಡಿಮೆ ಇದ್ದು ಧನ ಸಂಪಾದನೆ ಬರುತ್ತೆ. 7 ವರ್ಷನೇ ಮುಗೀತು ನಿಮಗೆ ಈ ವರ್ಷ. ಓಕೆ, ತುಂಬ ಜನ ಭಯದಲ್ಲಿದ್ದರು. 7 ವರ್ಷನೇ ನಮಗೆ ತುಂಬ ಸಫರ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಮಕರ ರಾಶಿಯವರು. ಓಕೆ, ಇನ್ನು ಮುಂದೆ ನಿಮಗೆ ಬೆಟರ್ಮೆಂಟ್ ಆಗುತ್ತೆ. 7 ವರ್ಷನೇ ನಿಮಗೆ ಮುಗೀತು. ಓಕೆ, ಜೀವನ ಏನು ಅಂತ ನಿಮಗೆ ಗೊತ್ತಾಯಿತು. ಜೀವನ ಏನು ಅಂತ ನಿಮಗೆ ಶನಿ ಕಳಿಸಿಕೊಟ್ರು ಅಂತ ನಾನು ಅನ್ಕೋತೇನೆ. ಓಕೆ, ಈ ಸಮಯದಲ್ಲಿ ತುಂಬ ಒಂದು ರೀತಿಯ ಬಲ ನಿಮಗೆ ಬಂದಾಗ ಅನಿಸುತ್ತೆ. ಒಂದು ರೀತಿಯ ಬಲ, ಸ್ಟ್ರೆಂತ್ ನಿಮ್ಮಲ್ಲಿ ಬಂದಾಗ ಅನಿಸುತ್ತೆ ಈ ಸಮಯದಲ್ಲಿ ಶನಿ ಸಂಚಾರ ಆದ ಮೇಲೆ. ಇನ್ನು ಸಣ್ಣ ಪುಟ್ಟ ಪ್ರಯಾಣಗಳು ಮಾಡುವಂತಹ ಯೋಗ ಇದೆ. ಇನ್ನು ಹೊಸ ಕೆಲಸ ನೀವೇನಾದರೂ ಮಾಡೋದಕ್ಕೆ ಇದ್ದರೆ, ಹೊಸ ಕೆಲಸ ಪ್ರಾರಂಭ ಮಾಡಬೇಕು. ಏನಾದರೂ ಹೊಸತ್ತು, ಸಮ್ ನ್ಯೂ ಬಿಗಿನಿಂಗ್. ಹೊಸ ಕೆಲಸಕ್ಕೆ ಹೋಗಬೇಕು, ಹೊಸ ಮನೆ ಕಟ್ಟಬೇಕು, ಹೊಸ ಒಂದು ವರ್ಕ್ ಪ್ರಾರಂಭ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಹೊಸ ಕಾರ್ಯ ಮಾಡಬೇಕು ಅಂತಂದರೆ, ಏನಾದರೂ ಒಂದು ಹೊಸತ್ತು ನಿಮ್ಮ ಕೈಯಲ್ಲಿ ಇನಿಷಿಯೇಟ್ ಆಗುವಂಥ ಸಮಯ. ಏನಾದರೂ ಒಂದು ಹೊಸತ್ತು ನೀವು ಈ ಒಂದು ಸಮಯದಲ್ಲಿ ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲಕರ ಕೂಡ ಆಗುತ್ತೆ. ಓಕೆ, ಇನ್ನು ಯಾರೆಲ್ಲ ಮೈ ಬಗ್ಗಿಸಿ ಕೆಲಸ ಮಾಡ್ತೀರಿ, ಫಿಸಿಕಲ್ ಪರಿಶ್ರಮದಲ್ಲಿ ನೀವು ಕೆಲಸ ಮಾಡ್ತೀರಿ, ಯಾರೆಲ್ಲ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇದ್ದೀರಿ, IT ಫೀಲ್ಡಲ್ಲಿ ಇದ್ದೀರಿ, ಕಮ್ಯುನಿಕೇಷನ್ ಅಂದರೆ ಹೋಸ್ಟಿಂಗ್, ಆ್ಯಂಕರಿಂಗ್, ಎಕ್ಸೆಟ್ರಾ, ಸಿಂಗಿಂಗ್ ಎಕ್ಸೆಟ್ರಾ ಇರುವಂಥ ಕಮಿಷನ್ ವರ್ಕ್, ಅದೇ IT ಹೇಳಿದೆ, ಇನ್ನೇನು ಇದೆಲ್ಲ ಸ್ವಲ್ಪ ಫೀಲ್ಡಲ್ಲೆಲ್ಲ ನಿಮಗೆ ಸ್ವಲ್ಪ ಹೆಚ್ಚು ಅನುಕೂಲಕರ ಇದೆ ನಿಮಗೆ. ಬಟ್ ಎಲ್ಲರಿಗೂ ಅನುಕೂಲ ಇದೆ. ಧನಲಾಭ ಏನಿದೆ ಎಲ್ಲರಿಗೂ ಬರುತ್ತೆ ಮಕರದವರಿಗೆ. ಆದರೆ ಈ ಫೀಲ್ಡಲ್ಲಿ ಸ್ವಲ್ಪ ಹೆಚ್ಚು ಇದೆ ಅಂತ. ಓಕೆ, ಅಷ್ಟೇ, ಮತ್ತೇನಿಲ್ಲ. ನಾರ್ಮಲ್ ಎಲ್ರಿಗೂ ಬರುತ್ತೆ, ಒಳ್ಳೆಯದಿದೆ. ಸೊ ಸಮ್ ನ್ಯೂ ಬಿಗಿನಿಂಗ್ ವಿಲ್ ಹ್ಯಾಪನ್. ಏನಾದರೂ ಒಂದು ಒಳ್ಳೆಯದು ಪ್ರಾರಂಭ ನಿಮಗೆ ಇನ್ನು ಮುಂದೆ ಜೀವನದಲ್ಲಿ ಆಗುತ್ತೆ. ಓಕೆ, ಇದೆಷ್ಟು ನಿಮ್ಮ ಗೋಚಾರ ಫಲ. ಏನು ನಿಮಗೆ ಜಾತಕದಲ್ಲಿ ವೈಯಕ್ತಿಕವಾಗಿ ಏನಿದೆ ಅಂತ ಗೊತ್ತಾಗಬೇಕು ಅಂತಂದರೆ, ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವೀಡಿಯೋಗಳು ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.